ಮಾಡ್ತೀನಿ ಅಂದ್ರೆ ನಿನಗೆ ಗೊತ್ತಾಗಲ್ಲ, ಚಿಕ್ಕ ಹುಡುಗ ಸುಮ್ಮನೆ ಬೆಳೆಯೋದು ಹಣ ಬರೋದು, ನನಗೆ ಹೆಚ್ಚಿನ ಕೆಲಸ ಸಿಗಬೇಕು. ಅನುಕೂಲ ಮಾಡ್ಯಾರ ಸ್ಟೇಟಸ್ ಅಲ್ಲಿ ನೋಡಿದೆ. ಇಲ್ಲ ಇಲ್ಲ ವೆರಿ ಗುಡ್. ಆನಂದಣ್ಣ ಅವರಿಗೆ ಚಾನಲ್ ಪಕ್ಕ ಭಾರಿ ರಾಜಕೀಯದಲ್ಲಿ ಭಾರಿ ದೋಸ್ತಿ. ರಾಜಕೀಯವಾಗಿ ಬೆಳಿಬೇಕು ಅಂದ್ರೆ ಎಲ್ಲರೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೋಬೇಕು. ಹಾಗೆಯೇ ನಮ್ಮ ಯುವ ನಾಯಕ ಆನಂದ್ ಅವರು ಕೂಡ ಸಂಪೂರ್ಣ ನಮ್ಮ ಜೊತೆ ಕೃಷ್ಣ ಬೈರೇಗೌಡ ಒಂದು ಸಮಾವೇಶ ಕಾಕತಾಳಿ ಥರ ಉಸ್ತುವಾರಿ ಬರೋಕ್ಕೆ ಮುಂಚೆನೇ ಒಂದು 20 ದಿವಸ ಮುಂಚೆ ನಾವೆಲ್ಲರೂ ಕೂಡ ಸಂಘಟನೆ ಮಾಡಿ ತಾಲೂಕಲ್ಲಿ ಒಂದು 6,000 ಯುವಕರನ್ನು ಸೇರಿಸಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸೇರಿಸ್ಕೊಂಡಂಥದ್ದು. ಅಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿಗೆ ಸಕ್ರಿಯವಾಗಿ ಅವ್ರ ತಂದೆ ಇರ್ಬೋದು, ಅವ್ರು ಇರ್ಬೋದು, ಪಕ್ಷದ ಕೆಲಸ ಮಾಡ್ತಾರೆ. ಈ ಭಾಗದಲ್ಲಿ ಶಿವರಾಜಣ್ಣ ಎಲ್ಲರೂ ಕೂಡ ಶ್ರೀನಿವಾಸನ್ ಎಲ್ಲ ಇದ್ದಾರೆ. ಎಷ್ಟು ಹೇಳಕ್ಕೂ ಎಲ್ಲ ಮುಖಂಡರುಗಳೇ ನಮ್ಮದು ಕೇಳ್ತಕ್ಕಂಥದ್ದಿಷ್ಟೇ ಹೇಳೋದಿಷ್ಟೇ. ನಮ್ಮ ಮುಂದೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶುಗರ್ ಫ್ಯಾಕ್ಟ್ರಿ ಚುನಾವಣೆಗಳು ನಮ್ಮ ಕಣ್ಮುಂದಿದೆ. ದಯಮಾಡಿ ನಾವು ಆ ಕಡೆಗೆ ಗಮನ ಕೊಡೋಣ. ಸೊಸೈಟಿಲೆಲ್ಲ ಗೆದ್ಬಿಟ್ಟು ನಮಗೆ ಯಾವುದೋ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಬೇಜಾರು. ಅದು ಇನ್ನೂ ಮನಪಲ್ಲಿ ಇನ್ನೂ ಬಾಲಕೃಷ್ಣ ಕುಟುಂಬದ ಅದು ಬೀಗ ಹೊಡ್ಕೊಂಡು ಮಡ್ಕೊಂಡವ್ರು, ಡೈರಿ ಇರ್ಬೋದು ಅದೆಲ್ಲ. ಬಟ್ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವ್ರ ಹತ್ರ ಹಚ್ಚಿಲ್ಲ. ಅದೇನಿದ್ರು ನಿಮ್ಮ ಹತ್ರ ಇದೆ. ಈಗ ಕಳೆದ ಬಾರಿ ಯಾರ್ಯಾರು ನಾವು ಸೋತಿದ್ದೋ ಗೆದ್ದಿದ್ದೋ, ಯಾವ ಕ್ಯಾಟಗಿರಿ ಆಗಿದೆ, ಏನು ಆಗ್ಬೇಕು ಅನ್ನೋದನ್ನು ನಾವೆಲ್ಲ ವಿಮರ್ಶೆ ಮಾಡ್ಕೊಂಡು ಮತ್ತೆ ನಮ್ಮ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗೆ ಪಂಚಾಯತಿಗಳ ಸಭೆಗಳನ್ನು ಕೂಡ ಮಾಡ್ತೀವಿ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿ 15ನೇ ತಾರೀಕು ಕಳ್ಕೊಂಡ್ಮೇಲೆ ಒಂದು ಏನು ಧನುರ್ಮಾಸ ಮುಗೀತು, ಅದಾದ್ಮೇಲೆ ಎಲ್ಲ ಕೂಡ ತಾಲೂಕಲ್ಲಿ ನಾನು ಕೂಡ ಬಂದು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಆ ಪಂಚಾಯತಿ ಭಾಗದಲ್ಲಿ ಅದರಲ್ಲಿ ಕೆಲಸ ಮಾಡೋಣ, ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಯಾಕೆಂದರೆ ಕಾಂಗ್ರೆಸ್ ಬಂದು 25 ವರ್ಷ ಆಗಿದೆ. ಈ ಸಾರಿ ಒಂದು 2 ವರ್ಷಕ್ಕೆ ಕಾಣ್ತಾ ಇದೆ ಅಂತ ಭಾವಿಸ್ತೀವಿ. ಯಾಕೆಂದರೆ ತಾಲೂಕಿಗೆ ಶ್ರೀಕಂಠಯ್ಯನವ್ರ ನಂತರ ಒಂದು ಅವಕಾಶ ಸಿಕ್ಕಿಲ್ಲ. ಕಳೆದ ಬಾರಿ ನಮಗೆಲ್ಲರೂ ಕೂಡ ಹೋರಾಟ ಮಾಡಿದ್ರು, ಟಿಕೆಟ್ ಸಿಗೋ ತಡವಾಯಿತು. ಅದ್ರ ಜೊತೆಗೆ ನಮ್ಮಲ್ಲಿ ಹೊಂದಾಣಿಕೆ ನಾವೆಲ್ಲರೂ ಕೂಡ 5-6 ಜನ ಅಭ್ಯರ್ಥಿಗಳಿತ್ತು, ಎಲ್ಲರನ್ನು ಕೂರಿಸಿ ಒಂದು ಕಡೆ ಮಾಡೋಕ್ಕಾಗಲಿಲ್ಲ. ಅದಾಗಲ್ಲ 2-3 ವರ್ಷ ಆಗ್ತಾ ಇದೆ. ಏನೇನೋ ಮುಂದಿನ ಬಗ್ಗೆ, ಈ 26ನೇ ಹೊಸ ವರ್ಷದ ಬಗ್ಗೆ ನಾವೆಲ್ಲರೂ ಕೂಡ ಚಿಂತೆ ಮಾಡಿ ನಾವು ಬೆಳವಣಿಗೆ ಆಗಬೇಕು, ಮುಂದುವರಿಬೇಕು. ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರನ್ನ ಏನಾದ್ರು ಉಳಿಸ್ಕೋಬೇಕಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ನಾವು ಗೆಲ್ಲಬೇಕು. ದಯವಿಟ್ಟು ನಮ್ಮ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗ್ರಾಮದಲ್ಲಿ ಏನಾರು ಆಗಿದ್ದು ಎಲ್ಲರೂ ಕೂಡ ಸರಿಪಡಿಸ್ಕೊಂಡು ಯಾವ್ಯಾವ ಕ್ಯಾಟಗಿರಿ ಬೇಕಾಗ್ತದೆ ಅದೆಲ್ಲ ಹಿಂದೆ ಇತ್ತು, ಈಗ ಯಾವ ತಪ್ಪಾಯಿತು ಅವೆಲ್ಲನೂ ಚರ್ಚೆ ಮಾಡ್ಕೊಂಡು ಅವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಆನಂದ್ ಅವರು ಕ್ಯಾಲೆಂಡರ್ಗಳನ್ನ ಮಾಡಿಸಿದ್ದಾರೆ. ನಮಗೆ ಈ ಥರ ಆಗಿದೆ ಅಣ್ಣ ಅಂತಂದ್ರೆ ಖಂಡಿತ ಆನಂದ್ ನಾವೆಲ್ಲರೂ ಕೂಡ ಕಸ್ಬಾ ಹೋಬಳಿ ಭಾಗದೆಲ್ಲ ಮುಖಂಡರುಗಳಿಗೆ ಹೇಳಿ, ನಾನು ಕೂಡ ಫೋನ್ ಮಾಡಿ ಹೇಳ್ತೀನಿ, ಎಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಮಾಡೋಣ ಅಂತ. ಈಗಾಗಲೇ 2 ಕಾಲ ಆಗಿದೆ. ಹಾಗಾಗಿ ಸಹಜ ಹೆಂಗೆ ಗ್ರಾಮಸ್ಥರಿಗೂ ಹಾಗೂ ಕಾರ್ಯಕರ್ತರಿಗೂ ಹಾಗೂ ನಾಯಕರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನೆಚ್ಚಿನ ನಾಯಕರಾದ ಗೋಪಾಲಸ್ವಾಮಿ ಅವರಿಗೂ ಹಾಗೂ ಜಗಣ್ಣ ಅವ್ರಿಗೂ ಹಾಗೂ ಹಂಪಿ ಆನಂದಣ್ಣ ಅವ್ರಿಗೂ, PM ಮಂಜಣ್ಣ ಅವ್ರಿಗೂ, ಅಶೋಕಣ್ಣಂಗೂ ಹಾಗೂ ದಿನಗೂ ಶಿವಲಿಂಗೇಗೌಡರಿಗೂ, ತಮ್ಮಯ್ಯಣ್ಣಂಗೂ, ತೋಪೇಗೌಡರಿಗೂ ಹಾಗೂ ಶಿವರಾಜಣ್ಣ ಹಾಗೂ ಶ್ರೀನಿವಾಸಣ್ಣ ಎಲ್ಲರಿಗೂ ಮುಖಂಡರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಈ ಬಂದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ಇವತ್ತು ಆಯ್ತಾ? ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ನಾಯಕ ಆನಂದ್ ಗೌಡ, ಕಾಂಗ್ರೆಸ್ ಪಕ್ಷದಿಂದ. ಇವತ್ತು ನಾವು 2026ನೇ ತಾರೀಕಿನ ಕ್ಯಾಲೆಂಡರ್ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ವಿ.
ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಗೋಪಾಲಸ್ವಾಮಿಯವರು ಪಾಲ್ಗೊಂಡಿದ್ದರು. ಮಂಜಣ್ಣವರು ಹಾಗೂ ಅಂತ್ಯಾನಂದಣ್ಣವರು ಹಾಗೂ ಜಗಣ್ಣವರು ಹಲವಾರು ಗ್ರಾಮ ಪಂಚಾಯಿತಿ ಮುಖಂಡರು ಹಾಗೂ ನಾಯಕರು, ನಮ್ಮ ಪಕ್ಷದ ನಾಯಕರು, ನಮ್ಮ ಪಕ್ಷದ ಮತದಾರರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸೊ ಇದೊಂದು ಸುವರ್ಣ ಅವಕಾಶ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲಿತ ಗಳಿಸ್ಬೇಕು, ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಸೊ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕಸ್ಬಾ ಹೋಬಳಿ ಎಷ್ಟು ಗ್ರಾಮ ಪಂಚಾಯತಿ 6 ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಮನೆಗೂ ಈ ಕ್ಯಾಲೆಂಡರ್ ತಲುಪುವಂಥ ಕೆಲಸನ ನಾವು ಮಾಡ್ತೀವಿ. ನಿಮ್ಮ ಮನೆಗೆ ಯಾರಿಗೆ ಕ್ಯಾಲೆಂಡರ್ ಸಿಕ್ಕಿರಲ್ಲ ಅವರು ನಿಮ್ಮ ಪಂಚಾಯತಿ ಲಿಮಿಟ್ಸಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಲೀಡ್ರುಗಳ ಹತ್ರ ಹೋದರೆ ಅವರು ನಿಮ್ಮ ಮನೆಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆ MLA ಆಗಿರ್ಬೋದು, MLC ಆಗಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಹಾಗೂ ಪುರಸಭೆ ಎಲ್ಲದಕ್ಕೂ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಗ್ಗೂಡಿ ನಮ್ಮ MLC ಗೋಪಾಲಸ್ವಾಮಿಯವ್ರನ್ನ ಕೈಗೂಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಿಷ್ಠವಾಗಿ ಇರಿಸಬೇಕು ಅಂತ ಹೇಳಿ ನಾನು ಪ್ರತಿಯೊಬ್ಬ ಕಾಂಗ್ರೆಸ್ ಮತದಾರರಿಗೂ, ಪಕ್ಷದ ವರಿಷ್ಠರಿಗೂ ಹಾಗೂ ಪ್ರತಿಯೊಬ್ಬ ನಮ್ಮ ಮುಖಂಡರುಗಳಿಗೆ ನನ್ನ ಅವರನ್ನು ಮನವಿ ಮಾಡಿ ಕೇಳಿಕೊಡ್ತಾ ಇರ್ತೀನಿ. ಜ್ಯೋತಿ ಕೋಟಿ ಚಂದ್ರಾದಿತ್ಯ